ಎಲ್ಲ ಒಳ್ಳೆಯ ರೀತಿಯಲ್ಲಿ ಆರೋಗ್ಯ ಇಲ್ಲದವರಿಗೆ ಆರೋಗ್ಯ ಸಿಗ್ತದೆ, ಮಕ್ಕಳಿಲ್ಲದವರಿಗೆ ಮಕ್ಕಳಾಗ್ತದೆ, ಹಾಗೂ ಕೆಲಸ ಕಾರ್ಯ ಇಲ್ಲದವರಿಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಸಿಗ್ತದೆ. ಎಷ್ಟೋ ಜನ ಇದ್ದಾರೆ ಹೇಳಿದವರು, ನನಗೆ ಇಲ್ಲಿ ಒಂದು ಪ್ರಾರ್ಥನೆ ಮಾಡಿದ ಮೇಲೆ ಕೆಲಸ ಸಿಕ್ಕಿದೆ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ. ಪರಶುರಾಮ ಸೃಷ್ಟಿಯ ಸುಂದರ ನಾಡೆಂದೇ ಹೆಸರುವಾಸಿಯಾದ ತುಳುನಾಡು ದೈವ ದೇವರುಗಳ ಪುಣ್ಯಭೂಮಿ. ಇಂತಹ ಮಣ್ಣಿನಲ್ಲಿ ಹಲವಾರು ಕಾರಣಿಕ ಕ್ಷೇತ್ರಗಳಿದ್ದು ಅವುಗಳ ಪೈಕಿ ತುಳುನಾಡಿನಲ್ಲಿ ತನ್ನದೇ ಆದ ಅಮೂಲ್ಯ ಇತಿಹಾಸವನ್ನು ಹೊಂದಿರುವ ಪ್ರದೇಶಗಳಲ್ಲಿ ಬಂಟ್ವಾಳ ತಾಲೂಕಿನ ತುಂಬೆಯ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಕೂಡ ಒಂದು. ಜಿಲ್ಲೆಯ ಜೀವನದಿ ನೇತ್ರಾವತಿ ನದಿಯ ತಟದಲ್ಲಿರುವ ಈ ಪುಣ್ಯಭೂಮಿ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕೇಂದ್ರವಾಗಿ ವೈಭವದಿಂದ ಮೆರೆದಾಡಿದ ಕ್ಷೇತ್ರ. ಇದು ದೇವಸ್ಥಾನ ತುಂಬೆ ಮಹಾಲಿಂಗೇಶ್ವರ ಅಂತ. ತುಂಬೆ ಜಂಕ್ಷನಿಂದ ಒಂದು 100-150 ಮೀಟರ್ ಈಚೆ ಬರ್ತದೆ. ನಮ್ಮ ನೇತ್ರಾವತಿ ನದಿ ಹತ್ತಿರ ಇದೆ. ಇಲ್ಲಿ ವಿಶೇಷ ದಿವಸಗಳಂತೇಳಿದರೆ ಸೋಮವಾರ ಅನ್ನದಾನ ಇದೆ, ಹಾಗೂ ನಮ್ಮ ವಿಶೇಷ ಪೂಜೆಗಳೆಂದರೆ ರಂಗಪೂಜೆ ಇದೆ. ಮತ್ತು ಇಲ್ಲಿಯ ವಿಶೇಷ ಅಂತೇಳಿದರೆ ಹೀಗೆ ಸೇವೆ ಕೊಡೋದು ಅಂತಿದ್ರೆ ಯಾರಿಗೆ ಮಕ್ಕಳಾಗಲಿಲ್ಲ, ಹಾಗೆ ಯಾರಿಗೆ ಕೆಲಸ ಇಲ್ಲ, ಹಾಗೆ ಯಾರಿಗೆ ಆರೋಗ್ಯದಲ್ಲಿ ಏರ್ಪೂರಿದೆ, ಅದನ್ನಲ್ಲಿ ಇಲ್ಲಿ ನಾವು ಬಂದು ಸೇವೆ ಕೊಟ್ಟರೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ಆರೋಗ್ಯ ಇಲ್ಲದವರಿಗೆ ಆರೋಗ್ಯ ಸಿಗ್ತದೆ, ಮಕ್ಕಳಿಲ್ಲದವರಿಗೆ ಮಕ್ಕಳಾಗ್ತದೆ, ಹಾಗೂ ಕೆಲಸ ಕಾರ್ಯ ಇಲ್ಲದವರಿಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಸಿಗ್ತದೆ. ಹಾಗೆ ನಮ್ಮದು ಇದು ಫೆಬ್ರವರಿ ತಿಂಗಳಲ್ಲಿ ಜಾತ್ರಾ ಮಹೋತ್ಸವ ಆಗಲಿಕ್ಕುಂಟು. 5 ದಿವಸದ ಜಾತ್ರೆ ಇದೆ ಇಲ್ಲಿ. ಇದು ಹಳೆಯ ಕಾಲದ ಮೂರ್ತಿ. ಇದು ತುಂಬ ದೊಡ್ಡ ಮೂರ್ತಿ. ಈ ಬೇರೆಯಲ್ಲಿ ಈ ಜಿಲ್ಲೆಯಲ್ಲಿ ಕಾಣ ಸಿಗುವುದಿಲ್ಲ ನಮಗೆ. ಇಲ್ಲೇ ತುಂಬೆ ಮಹಾಲಿಂಗೇಶ್ವರದಲ್ಲಿ ಎಷ್ಟು ದೊಡ್ಡ ಮೂರ್ತಿ ಅಂತೇಳಿ ಉಂಟು. ಭಾರಿ ಹಳತ್ತು ಕಾಲದ್ದು ಮೂರ್ತಿ. ಇದು ನದಿ ತೀರದಲ್ಲಿ ಸಿಕ್ಕಿದ್ದು ಇದು ಮೂರ್ತಿ. ನಿಮಗೆ ನಾವು ಈಗ ಪುತ್ತೂರಿಂದ ಬರುವುದಂತಿದ್ರೆ ತುಂಬೆ ಜಂಕ್ಷನಿಂದ 100-150 ಮೀಟ್ರ್ ಎದುರಿಗೆ ಬಂದರೆ ನಾವು ಮಂಗಳೂರು ಸೈಡ್ ಹೋಗುವಾಗ ಎಡಗಡೆ ಸಿಗ್ತದೆ. ಅದೇ ಮಂಗಳೂರಿಂದ ಆದರೆ ತುಂಬೆ ಜಂಕ್ಷನಿಗೆ ಬಂದು ಟರ್ನ್ ಹೊಡೆದು ನಮಗೆ ಅದು ಎಡ ಸೈಡಲ್ಲಿ ಸಿಗ್ತದೆ. ಎಷ್ಟೋ ಜನ ಇದ್ದಾರೆ ಹೇಳಿದವರು, ನನಗೆ ಇಲ್ಲಿ ಒಂದು ಪ್ರಾರ್ಥನೆ ಮಾಡಿದ ಮೇಲೆ ಕೆಲಸ ಸಿಕ್ಕಿದೆ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ, ಹಾಗೆ ಮದುವೆ ಆಗಿದೆ. ಎಷ್ಟೋ ಜನ ಇದ್ದಾರೆ. ಈಗ ಮೊನ್ನೆ ಬಂದು ಹೇಳಿದ್ದಾರೆ, ಇಲ್ಲಿ ಪ್ರಾರ್ಥನೆ ಮಾಡಿದ ಮೇಲೆ ನನಗೆ ಮದುವೆ ಡೇಟ್ ಫಿಕ್ಸ್ ಆಯಿತು, ಈಗ ನಾಳ್ದು ಮದುವೆ ಅಂತೇಳಿ. ಬ್ರಹ್ಮಕಲಶವು 2024ನೇ ಇಸವಿಯಲ್ಲಿ ಫೆಬ್ರವರಿಯಲ್ಲಿ ಪ್ರಾರಂಭವಾಗಿ 5 ದಿವಸಗಳ ಕಾಲ ಬ್ರಹ್ಮ ಕಲಶ ಮತ್ತು ಉತ್ಸವ 5 ದಿವಸ ನಡೆಯಿತು. ಪ್ರತಿ ವರ್ಷ ಫೆಬ್ರವರಿ ಸಂಕ್ರಮಣದ ನಂತರ 5ನೇ ದಿವಸ ಸಂಕ್ರಮಣದ 5 ದಿನ ನಂತರ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಸೋಮವಾರ ವಿಶೇಷ ಪೂಜೆ, ಅನ್ನದಾನ ಸೇವೆ ನಡೆಯುತ್ತದೆ ಪ್ರತಿ ಸೋಮವಾರ. ಹಾಗೆ ವಿಶೇಷ ದೇವರಿಗೆ ಪೂಜೆ ನಡೀತದೆ. ಜಾತ್ರಾ ಮಹೋತ್ಸವದಲ್ಲಂತೂ 1000 ಜನ ಹೀಗೆ ಸೇರ್ತಾರೆ ಒಂದು ದಿವಸ. ನೀವು ಇಲ್ಲಿ ಬಂದು ಬೇಡಿದಂಥ ನಿಮ್ಮ ಆರೈಕೆ ಏನಾದರೂ ಈಡೇರಿಸಿದೆ? ಹೌದು, ನಮ್ಮದು ತುಂಬ ಸಮಸ್ಯೆ ಎಲ್ಲ ನೆರವೇರಿದೆ. ಇಲ್ಲಿ ಬಂದು ಕೇಳಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿ ಪರಿಹಾರವಾಗಿದೆ ಇಲ್ಲಿ. ಇಂತಹ ಶಕ್ತಿಶಾಲಿ ಕ್ಷೇತ್ರಕ್ಕೆ ನೀವು ಕೂಡ ಒಮ್ಮೆ ತಪ್ಪದೆ ಭೇಟಿ ನೀಡಿ ಇಲ್ಲಿನ ಕುರಿತಾದ ಅನುಭವಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.